ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದುಡ್ಡಿದ್ದಾಗ ಎಲ್ಲರೂ ಹಿಂದೆ ಇರ್ತಾರೆ, ಇಲ್ಲದೆ ಇದ್ದಾಗ ಹಂಗೆ ಹೊಂಟೋಯ್ತಾರೆ. ನಿಮ್ ಪಿರುತಿಗೋಸ್ಕರ ಕೊನೆ ತನಕ ಕಾಯೋಳು ನಿಮ್ ಹೆಂಡತಿ ಮಾತ್ರ. ಏಯ್, ಏನ್ ಹೆಂಡತಿ ಗಿಣ್ತಿ ಅಂದ್ರೆ ಕುತ್ಕೆ ಇಸ್ಕಿ ಸಾಯ್ಸಾಕ್ಬಿಡ್ತೀನಿ. ಓ, ಇನ್ನ ಕುತ್ಕೆ ಇಸ್ಕಿ ಸಾಯ್ಸಕ್ಕಾಗಲ್ಲ ಅಲ್ವಾ? ಯಾಕಂದ್ರೆ ನಿನ್ನ ಹಿಂದೆ ತುಂಬಾನೇ ದೊಡ್ಡ ಮನುಷ್ಯರಿದ್ದಾರೆ. ಅದೇ ನಿನ್ ಮುಂದೆ ಇದ್ದಾರೆ ಅಂತ ಅನ್ಕೊಂಡು ಎಗರಾಡ್ತಿದ್ಯಲ್ಲ ಸುಬ್ಬು ಶ್ರಾವಣಿ, ಏನೋ ಸೀಮೆಗಿಲ್ದಿರೋ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ. ನಿನಗೆ ಕೈ ಮಾಡಬಾರ್ದು, ನಿನ್ನ ಮುಟ್ಟಬಾರ್ದು, ನಿನಗೆ ಹೊಡಿಬಾರ್ದು ಅಂತ. ಸಾವಿತ್ರಿ, ನಾನು ನಿನಗೆ ಹೊಡಿಯಲ್ಲ. ನಾನು ನಡ್ಕೊಳ್ಳೋ ರೀತಿಯಿಂದನೇ ನಿನಗೆ ಹೊಡೆಯೋದಕ್ಕಿಂತ ಜಾಸ್ತಿ ನೋವಾಗುತ್ತೆ. ನಾನು ಆಡೋ ಆಟಗಳು ನೋಡಿ ನೀನು ಸಂಕಟ ಪಡಬೇಕು. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ನಮ್ಗೆ ಸಂದಕ್ಕೆ ಬದುಕಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕೈತೆ. ಈ ಕೋಪ, ತಾಪ, ಈ ದ್ವೇಷ, ಅಸೂಯೆ ಇವೆಲ್ಲ ಬಿಟ್ಟು ನೆಮ್ಮದಿಯಾಗಿ ಬದುಕೋಣ. ಅತ್ಯಾವ್ರ ಮೇಲೆ ಆಣೆ, ನಾನು ನಿಮ್ಮನ್ನ ತುಂಬಾ ಸಂದಂಗೆ ನೋಡ್ಕೋತೀನಿ. ಏನು ನೆಮ್ಮದಿನ? ನಿನ್ನ ಕುತ್ತಿಗೆ ತಾಳಿ ಕಡ್ದಾಗಿಂದನೇ ನನ್ನ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನನ್ನ ಆಸೆ ಕನ್ಸುಗಳು ಎಲ್ಲ ನುಚ್ಚುನೂರು ಮಾಡಾಕ್ದಲ್ಲ. ಏನೋ ಸಾಲಿಗ್ರಾಮಕ್ಕೆ ಹೋಗೋದಕ್ಕೆ ರೆಡಿ ಆಗಿದೆಯಲ್ಲ, ಪರ್ಮಿಷನ್ ಬೇರೆ ತಗೊಂಡಿದ್ಯಾ. ಏನು ಅನ್ಕೊಂಡಿದ್ಯಾ ನೀನು? ನಾನು ಸಾಲಿಗ್ರಾಮಕ್ಕೆ ಬಂದ ಕೂಡಲೇ ಒಳ್ಳೆಯವನಾಗ್ಬಿಡ್ತೀನಿ, ಒಳ್ಳೆಯವನ ಥರ ಬದಲಾಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅದೆಲ್ಲ ಸುಳ್ಳು. ನೀನು ಯಾವಾಗಲೂ ಯಜಮಾನ್ರೆ ಅಂತ ಹೇಳ್ತಿರ್ತೀಯಲ್ಲ, ಆ ದೊಡ್ಡ ಮನುಷ್ಯ ಹೇಳ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಜೊತೆ ಸಾಲಿಗ್ರಾಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದೆ. ನೀನೇನಾದ್ರೂ ಸಾಲಿಗ್ರಾಮದಲ್ಲೂ ಸ್ತ್ರೀ, ಗಂಡ, ಹೆಂಡತಿ, ಸಂಸಾರ ಅದು ಇದು ಅಂತ ಏನಾದರೂ ಶುರು ಮಾಡಿದ್ರೆ ಊರವರೆಲ್ಲ ಹೋಗಿ ಇಂಥವನ್ನ ಮದುವೆ ಆಗಿದ್ಯಾ ಅಂತ ಮುಗಿಬೇಕು. ಹಂಗೆ ನಡ್ಕೊಂತೀನಿ. ಹಂಗಾಗಬಾರ್ದು ಅಂದರೆ ಸಾಲಿಗ್ರಾಮದಲ್ಲಿ ನೀನು ಒಡೆದು ಬಡ್ದು ಹಿಂಸೆ ಕೊಡೋದಕ್ಕಿಂತ ಅವಮಾನದಲ್ಲಿ ನಿನ್ನ ಅಳಿಸ್ತೀನಿ. ನೆನಪಿರಲಿ. ಇವತ್ತಿಗೆ ನಮ್ಮ ಒತ್ತಾಟ, ಮನಸ್ತಾಪಗಳೆಲ್ಲ ಕೊನೆ ಆಗಬೇಕು ಸುಬ್ಬು. ಕಡೆಗೂ ನಾನೇ ಸೋಲ್ತಾ ಇದ್ದೀನಿ. ನಿನಗೆ ನಾನು ಯಾವತ್ತೂ ಸೋತು ಹೋಗಿದ್ದೀನಿ. ಅದರಲ್ಲೂ ನೀನು ಬರೆದಿರೋ ಪದಗಳನ್ನು ಓದಿದ್ಮೇಲೆ ಮತ್ತೆ ಸೋತು ನಿನ್ನವಳಾಗ್ತಾ ಇದ್ದೀನಿ. ಅಂಥದ್ರಲ್ಲಿ ನಿನ್ನ ಮುಂದೆ ನನ್ನ ಪ್ರೀತಿನ ಹೇಳ್ಕೊಳ್ಳಲ್ವಾ? ಇವತ್ತೇ ನಾನು ನಿನ್ನ ಹತ್ರ ನನ್ನ ಪ್ರೀತಿನ ಹೇಳ್ಕೊತೀನಿ. ಸುಬ್ಬು, ನನಗೆ ಹೂವು ಬೇಕು. ಹೂವನಾ? ಹೀಗ್ಯಾಕೆ ಮೇಡಮ್? ಅಯ್ಯೋ ದಡ್ಡ, ನಿನ್ಗೆ ಪ್ರಪೋಸ್ ಮಾಡಕ್ಕೆ ಕಣೋ. ಮೇಡಮ್, ನಿಮ್ನೆ ಕೇಳ್ತಿರೋದು ಹೂವ ಯಾಕೆ? ನಾನು ಹೂವು ಬೇಕು ಅಂತ ಹೇಳ್ತಿದ್ದೀನಲ್ಲ, ಹೂವು ಬೇಕು ಅಷ್ಟೇ. ಸರಿ ಬಿಡಿ, ಆಯ್ತು. ಮುಂದೆ ಎಲ್ಲಾದ್ರೂ ಸಿಕ್ಕಿದ್ರೆ ತಗೊಳ್ಳೋಣ. ಮೇಡಮ್, ಹೂವ ಇಲ್ಲೇ ಇದೆ, ಕೊಡಿಸ್ತೀನಿ ಬನ್ನಿ. ಹೂ ಕೊಡಕ? ಈ ಬೊಕೆ ಎಷ್ಟು? 200 ರೂಪಾಯಿ ಮೇಡಮ್. 200 ರೂಪಾಯ? ಮಾರ್ಕೆಟಲ್ಲೇ 100 ಸಿಗುತ್ತೆ, ನೀವು 200 ರೂಪಾಯಿ ಅಂತಿದ್ದೀರಾ? ನಾವು ಅಲ್ಲಿಂದ ತಂದು ವ್ಯಾಪಾರ ಮಾಡ್ಬೇಕಲ್ಲ ಸರ್. ಹುಡುಗಿಯಾಗಿ ನಾನೇ ಇವನಿಗೆ ಹೂ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವನು ಚೌಕಾಸಿ ಮಾಡ್ಕೊಂಡು ನಿಂತಿದ್ದಾನೆ. ಆಯ್ತು ಸರ್, ತಗೊಳ್ಳಿ.
ಬ್ರದರ್ಸ್, ಈ ಥರ ದಾರಿಗೆ ಅಡ್ಡವಾಗಿ ನಿಂತ್ರೆ ನಾವು ಹೆಂಗೆ ಹೋಗೋದು? ಸ್ವಲ್ಪ ಸೈಡಿಗೆ ಬನ್ನಿ, ನಾವು ಹೊರಟ್ಬಿಡ್ತೀವಿ. ಬನ್ನಿ ಮೇಡಮ್. ನಿಮ್ಮ ದಾರಿಗೆ ಅಡ್ಡ ಬಂದಿದ್ದು ನಿಮಗೆ ಸನ್ಮಾನ ಮಾಡಿ ಮತ್ತೆ ದಾರಿ ಬಿಟ್ಟು ಕಳ್ಸಕ್ಕಲ್ಲ, ನಿಮ್ಮನ್ನ ಸೀದಾ ಸ್ವರ್ಗ ಕಳ್ಸಕ್ಕೆ. ಸ್ವರ್ಗಕ್ಕೆ ಹೇಗೆ ಹೋಗ್ತಾರೆ ಗುರು? ಲವರ್ಸ್ ಅಲ್ವೇನೋ, ಜೊತೆಗೆ ಸತ್ರೆ ಜೊತೆಗೆ ಸ್ವರ್ಗಕ್ಕೆ ಹೋಗ್ತಾರೆ. ನೋಡಿ, ಇವೆಲ್ಲ ಸರಿ ಇರಲ್ಲ. ನೀವು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ, ಏನಕ್ಕೆ ಅಡ್ಡ ನಿಂತ್ಕೊಂಡಿದ್ದೀರಾ? ನಮ್ಮಿಬ್ರಿಗೂ ಪರಿಚಯನೇ ಇಲ್ಲ ಅಂದಮೇಲೆ ದ್ವೇಷ ಹೆಂಗಾಗುತ್ತೆ? ದ್ವೇಷ ರೋಷ ಎಲ್ಲ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ, ನಿಮ್ಮನ್ನ. ಸುಬ್ಬು, ಯಾರು ಸುಬ್ಬು ಇವರೆಲ್ಲ? ಒಂದ್ ನಿಮಿಷ ಇರು, ಈಗಲೇ ಪೊಲೀಸ್ ಕಾಲ್ ಮಾಡ್ತೀನಿ ನಾನು. ನೋಡು ಸುಬ್ಬು, ನೀನ್ ಕೊಟ್ಟಿರೋ ಲೆಟರ್ ನನ್ನ ಹತ್ರ ಇದೆ. ನೋಡು ಸುಬ್ಬು, ನೀನ್ ಇದ್ರಲ್ಲಿ ಬರ್ತಿರೋ ಪ್ರತಿ ಒಂದ್ ಅಕ್ಷರನು ನಿನಗ್ ನನ್ ಮೇಲಿರೋ ಪ್ರೀತಿನ ಹೇಳ್ತಾ ಇದೆ ಸುಬ್ಬು. ನಿನಗ್ ನನ್ ಮೇಲೆ ಪ್ರೀತಿ ಇದೆ ಅಂತ ನನಗ್ ಗೊತ್ತಾಗಿದೆ ಸುಬ್ಬು. ಇದ್ದೇಳು ಸುಬ್ಬು, ಇದ್ದೇಳು ಸುಬ್ಬು. ನಾವಿಬ್ರು ಒಂದಾಗ್ಬೇಕಾಗಿರೋ ಸಮಯದಲ್ಲಿ ನೀನ್ ನನ್ನಿಂದ ದೂರ ಹೋಗ್ಬೇಡ ಸುಬ್ಬು. ನಾನ್ ನಿನ್ ಜೊತೆ ಬದುಕ್ಬೇಕು, ನಿನ್ ಜೊತೆ ಬಾಳ್ಬೇಕು. ನಿನ್ ಪ್ರೀತಿ ನನಗ್ ಬೇಕು ಸುಬ್ಬು, ನಿನ್ ಪ್ರೀತಿ ನನಗ್ ಬೇಕು. ನೀನ್ ನನ್ನನ್ನ ಪ್ರೀತಿಸ್ತಿದ್ಯಾ ಅಂತ ನನಗೆ ಈಗಷ್ಟೇ ಗೊತ್ತಾಗಿದೆ. ನನಗ್ ನಿನ್ ಪ್ರೀತಿ ಬೇಕು ಸುಬ್ಬು. ನನ್ ಪ್ರೀತಿ ನಿನಗ್ ಬೇಡವಾ? ನನ್ ಜೊತೆ ಬದುಕೋ ಆಸೆ ನಿನಗಿಲ್ವಾ? ನಮ್ಮಿಬ್ರು ಜೀವನ ಇಲ್ಲಿಗೆ ಮುಗಿಬೇಕಾ ಸುಬ್ಬು? ಎದ್ದೇಳು ಸುಬ್ಬು, ಎದ್ದೇಳು.